ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೇಸ್ ಹೋಮ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ವುಡನ್ ಫರ್ನಿಚರ್ ಇರ್ಬೋದು, ವಾರ್ಡ್ರೋಬ್ ಇರ್ಬೋದು, ಡ್ರಾಯರ್ಸ್ ಇರ್ಬೋದು, ಇಲ್ಲ ಶೋ ಪೀಸಸ್ ಇರ್ಬೋದು, ಹೇಗೆ ಕ್ಲೀನ್ ಮಾಡೋದು ಮತ್ತೆ ಹೇಗೆ ಪಾಲಿಶ್ ಮಾಡಬೇಕು, ಹೇಗೆ ಹೊಸದ್ರಂಗೆ ಕಾಣೋ ಥರ ಮಾಡೋದು, ಏನೇನು ಬಳಸ್ತೀನಿ ಮತ್ತೆ ಯಾವ್ದು ಬಳಸೋದ್ರಿಂದ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅನ್ನೋದು ವಿಡಿಯೋ ಕಡೆಯಲ್ಲಿ ತಿಳಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ. ಮೊದಲಿಗೆ ಒಂದು ಸ್ಪ್ರೇ ಬಾಟ್ಲಿಗೆ ಅರ್ಧ ನೀರು ತುಂಬಿಸ್ಕೊಂಡು 1/4 ಕಪ್ಪಷ್ಟು ವಿನಿಗರ್ನ ಹಾಕೊಳ್ತಿದ್ದೀನಿ. ಇದು ಡಿಸ್ಇನ್ಫೆಕ್ಟೆಂಟ್ ಆಗಿ ಕೆಲಸ ಮಾಡುತ್ತೆ. ಹಾಗೂ ಡಿಶ್ ಲಿಕ್ವಿಡನ್ನು ಹಾಕೊಳ್ತಿದ್ದೀನಿ. ಇದೇನೇ ಕೊಳೆ ಜಿಡ್ಡಿದ್ರು ಅದೆಲ್ಲ ಕ್ಲೀನಾಗಿ ತೆಗೆಯುತ್ತೆ. ಹಾಗೂ 1 ಟೀ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ. ಇದು ಒಳ್ಳೆ ಶೈನ್ ಕೊಡುತ್ತೆ ಹಾಗೂ ಪಾಲಿಶ್ ಫಿನಿಶ್ ಕೊಡುತ್ತೆ. ಇದು ಎಲ್ಲ ಒಂದು ಸ್ಪ್ರೇ ಬಾಟ್ಲಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು. ಈ ಸೊಲ್ಯೂಷನ್ ಇಂದ ಕಿಚನ್ ಡ್ರಾಯರ್ಸ್ ಬಹಳ ಚೆನ್ನಾಗಿ ಕ್ಲೀನ್ ಮಾಡ್ಕೋಬಹುದು. ದಿನನಿತ್ಯ ನಾವು ಅಡುಗೆ ಮಾಡಿದಾಗ ಗಲೀಜಾಗ್ಲಿ ಜಿಡ್ಡಾಗ್ಲಿ ಅಕ್ಯುಮುಲೇಟ್ ಆಗ್ತಾ ಇರತ್ತೆ. ನಾವು ಈ ರೀತಿ ಡೈಲಿ ಈ ಸೊಲ್ಯೂಷನ್ ಇಂದ ಒರೆಸಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕಿಚನ್ ಡ್ರಾಯರ್ಸ್ ಮತ್ತೆ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಆಗಿರುತ್ತೆ ಹಾಗೂ ಒಳ್ಳೆ ಶೈನ್ ಬರುತ್ತೆ. ಈ ಸೊಲ್ಯೂಷನ್ ಇಂದ ಕಿಚನ್ ಡ್ರಾಯರ್ಸೇ ಅಷ್ಟೇ ಅಲ್ಲ, ಚಿಮ್ನಿ ಇರ್ಬೋದು ಇಲ್ಲ ಕ್ಯಾಬಿನೆಟ್ಸ್ ಇರ್ಬೋದು, ಸುಲಭವಾಗಿ ಸ್ಪ್ರೇ ಮಾಡಿ ಒರೆಸ್ಕೊಂಡ್ರೆ ಈಸಿಯಾಗಿ ನಾವು ಮೇಂಟೈನ್ ಮಾಡ್ಬೋದು. ನೆಕ್ಸ್ಟ್ ಬಂದು ಶೂ ರ್ಯಾಕ್. ಈ ಥರ ವೆಂಟ್ಸ್ ಇರುತ್ತೆ. ಆ ವೆಂಟ್ಸ್ ಒಳಗೆಲ್ಲ ಈ ರೀತಿ ಧೂಳು ಕೂತಿರುತ್ತೆ. ಅದನ್ನು ನಾವು ಒಣಬಟ್ಟೆಯಲ್ಲಿ ಒರೆಸಿದ್ರೆ ಅದಷ್ಟು ಈಸಿಯಾಗಿ ಕ್ಲೀನ್ ಆಗೋದಿಲ್ಲ. ನಾವು ಮಾಡ್ಕೊಂಡಿರುವ ಸೊಲ್ಯೂಷನನ್ನು ಸ್ಪ್ರೇ ಮಾಡಿಕೊಂಡು ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಇದಕ್ಕೆ ವುಡ್ ಪಾಲಿಶ್ ಅವಶ್ಯಕತೆ ಇಲ್ಲ. ಆಲ್ರೆಡಿ ನಾವು ಇದರಲ್ಲಿ ತೆಂಗಿನಕಾಯಿ ಎಣ್ಣೆ ಹಾಕಿರೋದ್ರಿಂದ ಅದು ಪಾಲಿಶ್ ಥರನೇ ಕೆಲಸ ಮಾಡುತ್ತೆ. ಶೈನ್ ಕೊಡುತ್ತೆ, ಅದು ನ್ಯಾಚುರಲ್ ಶೈನ್ ಕೊಡುತ್ತೆ. ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ನೆಕ್ಸ್ಟ್ ನಾನು ವುಡ್ ಪಾಲಿಶ್ ಬಳಸಿ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ವಾಲ್ ಕ್ಲಾಡಿಂಗಿಗೆಲ್ಲ ಜಸ್ಟ್ ಸ್ಪ್ರೇ ಮಾಡಿ ನಾವು ಒರೆಸೋದ್ರಿಂದ ಬಹಳ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಇದು ಶೈನ್ ಕೊಡುತ್ತೆ ಮತ್ತು ಡಸ್ಟ್ ಅಲರ್ಜನ್ಸ್ನೆಲ್ಲ ತೆಗೆಯುತ್ತೆ ಹಾಗೂ ವುಡ್ಡನ್ನು ಪ್ರೊಟೆಕ್ಟ್ ಮಾಡುತ್ತೆ. ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ. ವಾರ್ಡ್ರೋಬ್ ಸಹ ನಾವು ಈ ಥರ ಸ್ಪ್ರೇ ಮಾಡಿ ಈಸಿಯಾಗಿ ವೈಪ್ ಮಾಡ್ಕೋಬೋದು. ಇದೆಲ್ಲ ಒಣಬಟ್ಟೆಯಲ್ಲೆಲ್ಲ ಒರೆಸ್ಕೊಂಡ್ರೆ ಅಂಥ ಶೈನ್ ಬರೋದಿಲ್ಲ. ಇದಂತೂ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ವುಡ್ ಪಾಲಿಶ್ ಬಹಳ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನೋಡಿ ಆ ಡೋರನ್ನು ನಾನು ಕ್ಲೀನ್ ಮಾಡಿದ್ದೀನಿ, ಇನ್ನೊಂದು ಡೋರ್ ನಾನು ಕ್ಲೀನ್ ಮಾಡಿಲ್ಲ. ಎಷ್ಟು ಡಿಫ್ರೆನ್ಸ್ ಇದೆ. ಒಂದು ಹೊಸ ಥರ ಶೈನಿಂಗ್ ಇದೆ, ಇನ್ನು ನೋಡಿ ಇದು ಡಲ್ ಆಗಿದೆ. ಇದು ನೋಡಿ ಎಷ್ಟು ಶೈನಿಂಗ್ ಇದೆ. ಸೊ ಈಸಿಯಾಗಿ ವಾಲ್ ಕ್ಲಾಡಿಂಗ್ ಅಥವಾ ವಾರ್ಡ್ರೋಬ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈ ವುಡ್ ಪಾಲಿಶ್ ಒಳ್ಳೆ ಆಪ್ಷನ್. ಸಾಮಾನ್ಯ ವಾರ್ಡ್ರೋಬ್ ಡೋರ್ ಇರ್ಬೋದು, ರೂಮ್ ಡೋರ್ ಇರ್ಬೋದು, ಈ ಥರ ಕೈಯಲ್ಲಿ ಮುಟ್ಟಿ ಕಲೆಗಳಾಗಿರುತ್ತೆ. ಇದು ಟಫ್ ಸ್ಟೈನ್ ಅಂತಲೇ ಹೇಳ್ಬೋದು. ಇದು ಸುಲಭವಾಗಿ ಒದ್ದೆ ಬಟ್ಟೆಯಲ್ಲಿ ಒರೆಸಿದ್ರೆ ಹೋಗೋದಿಲ್ಲ. ಊಕಿನ ಸ್ಪ್ರೇ ಮಾಡಿ 2 ನಿಮಿಷ ಬಿಟ್ಟು ನಂತರ ಒಂದು ಸ್ಪಾಂಜಿಂದ ಕ್ಲೀನಾಗಿ ಉಜ್ಜಿದ್ರೆ ಆ ಕರೆ ಎಲ್ಲ ಸುಲಭವಾಗಿ ಹೋಗಿಸ್ಬೋದು. ಊಕಿಯಲ್ಲೇ ನಾವು ಕ್ಲೀನ್ ಮಾಡೋದ್ರಿಂದ ಪಾಲಿಶ್ ಅವಶ್ಯಕತೆ ಇಲ್ಲ. ಇನ್ನೂ ಸ್ವಲ್ಪ ಜಾಸ್ತಿ ಶೈನ್ ಬೇಕು ಅಂತಂದರೆ ವುಡ್ ಪಾಲಿಶ್ ಅಥವಾ ಶೀನ್ ಲ್ಯಾಕ್ ಪಾಲಿಶನ್ನು ಹಾಕಿ ಒಂದು ಒಣ ಬಟ್ಟೆಯಲ್ಲಿ ಒರೆಸೋದ್ರಿಂದ ಶೈನಿಂಗ್ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕ್ಲೀನ್ ಆಯಿತು. ನೋಡಿ ವಾರ್ಡ್ರೋಬ್ ಡೋರಲ್ಲೂ ಅಷ್ಟೇ ಎಂಥ ಕಠಿಣ ಕಲೆ ಇದ್ರೂ ಈ ರೀತಿ ಊಕಿ ಸ್ಪ್ರೇ ಮಾಡಿ ಕ್ಲೀನಾಗಿ ತೆಗಿಬೋದು ಕಲೆಗಳನ್ನು. ವುಡನ್ ಶೋ ಪೀಸಸ್ನೆಲ್ಲ ಸುಲಭವಾಗಿ ಈ ರೀತಿ ಶೀನ್ ಲ್ಯಾಕ್ ವುಡ್ ಪಾಲಿಶ್ ಅಂತ ಸಿಗುತ್ತೆ. ಇದು ಖಂಡಿತ ಪ್ರಮೋಷನಲ್ ವಿಡಿಯೋ ಅಲ್ಲ, ನಾನು ಏನು ಬಳಸ್ತೀನೋ ಅದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ಪಾಲಿಶಿನ ಒಂದು ಕಪ್ಪಲ್ಲಿ ಇಟ್ಕೊಂಡು ಒಂದು ಕಾಟನ್ ಬಟ್ಟೆಯನ್ನು ಸೊಲ್ಯೂಷನಲ್ಲಿ ಡಿಪ್ ಮಾಡಿ ಈ ರೀತಿ ಈವನ್ ಆಗಿ ಅಪ್ಲೈ ಮಾಡಬೇಕಾಗತ್ತೆ. ಏನಾದರೂ ಡಸ್ಟ್ ಇದ್ದರೆ ಫಸ್ಟ್ ಅದು ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡು ನಂತರ ಪಾಲಿಶ್ ಹಾಕಬೇಕಾಗತ್ತೆ. ಪಾಲಿಶಿನ ಈವನ್ ಆಗಿ ಎಲ್ಲ ಕಡೆನೂ ಅಪ್ಲೈ ಮಾಡಿ ಸುಮಾರು ಅರ್ಧ ಗಂಟೆ ಅದು ಒಣಗ್ಲಿಕ್ಕೆ ಬಿಡಬೇಕು. ಒಣಗಿದ ನಂತರ ಈ ರೀತಿ ಒಳ್ಳೆ ಶೈನ್ ಬರುತ್ತೆ. ಫಿಂಗರ್ ಪ್ರಿಂಟ್ಸ್ ಎಲ್ಲ ಏನೂ ಇರೋದಿಲ್ಲ. ಅದೇ ರೀತಿ ಫ್ಲವರ್ ವಾಸ್ನೆಲ್ಲ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಈ ಥರ ಡಿಸೈನ್ ಒಳಗಡೆ ಎಲ್ಲ ಡಸ್ಟ್ ಇದ್ದರೆ ಕ್ಲೀನಾಗಿ ಒರೆಸ್ಕೊಂಡು ನಂತರ ನಾವು ಒಂದು ಬಟ್ಟೆಯಿಂದ ಪಾಲಿಶನ್ನು ಹಚ್ಕೊಳ್ಬೋದು. ಒಳ್ಳೆ ಶೈನ್ ಕೊಡುತ್ತೆ ಮತ್ತು ಹೊಸ ವಾಸ್ ಆದಂಗೆ ಆಗುತ್ತೆ. ಅದು ಯಾವುದೇ ವಾಸ್ ಅಥವಾ ಯಾವುದೇ ಶೋ ಪೀಸ್ ಇರಲಿ ಪಾಲಿಶ್ ಬಳಸೋದು ಉತ್ತಮ. ಸ್ಪ್ರೇಕ್ಕಿಂತ ಈ ಥರ ಪಾಲಿಶನ್ನು ಹಚ್ಚೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ಪಾಲಿಶ್ ನಾವು ಫ್ಲವರ್ ವಾಸ್ ಹಾಗೂ
ಶೋ ಪೀಸಸ್ ಅಷ್ಟೇ ಅಲ್ಲದೆ ನಾವು ಡೈನಿಂಗ್ ಟೇಬಲ್ ಇರ್ಬೋದು, ಚೇರ್ಸ್ ಇರ್ಬೋದು, ವುಡನ್ ಸೋಫಾ ಇರ್ಬೋದು, ಟೀಕ್ ವುಡ್ ಆಗಿರಲಿ, ರೋಸ್ ವುಡ್ ಆಗಿರಲಿ, ಈ ಪಾಲಿಶ್ ಹಚ್ಚೋದ್ರಿಂದ ಒಂದು ಲೇಯರ್ ಫಾರ್ಮ್ ಆಗುತ್ತೆ. ಅಷ್ಟು ಈಸಿಯಾಗಿ ಸ್ಟೇನ್ಸ್ ಆಗೋದಿಲ್ಲ. ಯಾವುದೇ ಪ್ರಾಡಕ್ಟ್ ಬಳಸ್ಬೇಕಂದ್ರೂ ಅದರ ಇನ್ಸ್ಟ್ರಕ್ಷನ್ಸ್ ಅನ್ನ ಸರಿಯಾಗಿ ತಿಳ್ಕೊಂಡು ಬಳಸೋದು ಉತ್ತಮ. ಇದು ಯಾವುದಕ್ಕೆ ಸೂಕ್ತ, ರೋಸ್ ವುಡ್ಗ, ಟೀಕ್ ವುಡ್ಗ ಅಂತ. ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ಪ್ರಾಡಕ್ಟ್ಸೇ ಬಳಸಬೇಕು ಅಂತ ಏನಿಲ್ಲ. ನಾನು ಏನು ಬಳಸ್ತೀನೋ ಅದನ್ನ ಈ ವಿಡಿಯೋದಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದ್ದೀನಿ. ಒಂದೇ ಸ್ಪ್ರೇ ಎಲ್ಲದಕ್ಕೂ ಬಳಸಕ್ ಆಗೋದಿಲ್ಲ. ಹಾಗಾಗಿ ನಾನು ಈ ಮನೇಲಿ ಏನು ತಯಾರಿಸ್ಕೊಳ್ತೀವೋ ಆ ಸ್ಪ್ರೇ ಈ ಥರ ಶೂ ರ್ಯಾಕ್ ವೆಂಟ್ಸ್ ಇರೋದು ಮತ್ತು ಕಿಚನ್ ಡ್ರಾಯರ್ಸ್ಗೆ ಸೂಕ್ತ. ಬಟ್ ಅದು ವಾರ್ಡ್ರೋಬು, ವಾಲ್ ಕ್ಲಾಡಿಂಗ್ ಆಗಲಿ, ಶೋ ಪೀಸಸ್ಗೆಲ್ಲ ಆ ಸ್ಪ್ರೇ ಅಷ್ಟು ಎಫೆಕ್ಟಿವ್ ಇಲ್ಲ ಅಂತ ನನ್ನ ಅನಿಸಿಕೆ. ಟಫ್ ಸ್ಟೇನ್ಸ್ಗೆಲ್ಲ ನಾನು ಊಕಿ ಬಳಸ್ತೀನಿ. ವುಡ್ ಪಾಲಿಶ್ ಅಷ್ಟು ಈಸಿಯಾಗಿ ಟಫ್ ಸ್ಟೈನ್ಸ್ ಹೋಗೋದಿಲ್ಲ. ಹಾಗಾಗಿ ಊಕಿ ಎಫೆಕ್ಟಿವ್ ಅಂತ ಹೇಳ್ತೀನಿ ಈ ಥರ ಟಫ್ ಸ್ಟೈನ್ಸ್ ಎಲ್ಲ ತೆಗಿಲಿಕ್ಕೆ. ಶೋ ಪೀಸಸ್ಸು, ವಾಸ್ಗೆಲ್ಲ ಶಿನ್ಲಾಕ್ ಪಾಲಿಶ್ ಬಹಳ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಡೈನಿಂಗ್ ಟೇಬಲ್ ಇರ್ಬೋದು, ಚೇರ್ಸ್ ಇರ್ಬೋದು. ವುಡ್ ಪಾಲಿಶ್ ಬಂದು ವಾರ್ಡ್ರೋಬ್ಸ್ ಇರ್ಬೋದು, ವುಡನ್ ಸೋಫಾ ಇರ್ಬೋದು, ಅಥವಾ ವಾಲ್ ಕ್ಲಾಡಿಂಗ್ ಇರ್ಬೋದು, ಸುಲಭವಾಗಿ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೋಬೋದು. ಒಳ್ಳೆ ಶೈನ್ ಕೊಡೋದಲ್ಲದೆ ಅದು ವುಡ್ಡನ್ನ ಪ್ರೊಟೆಕ್ಟ್ ಸಹ ಮಾಡುತ್ತೆ. ನಾನು ಯಾವ ರೀತಿ ವುಡ್ಡನ್ನ ಕ್ಲೀನ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆಲ್ಲ ಯೂಸ್ ಆಗುತ್ತೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.